ಜೆಡಿಎಸ್ನಿಂದ ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಯಾಕಂತಂದ್ರೆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಬಹಳ ಆಕ್ಟಿವ್ ಆಗಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ವಿಶೇಷವಾಗಿ ಈ ಭೂ ವ್ಯಾಜ್ಯಗಳ ಕುರಿತಾದ ಸಂಘರ್ಷದಲ್ಲಿ. ಹಾಗಾಗಿ ನಾಗೇಂದ್ರ ಬಾಬು ಸರ್, ಡಿ.ಕೆ. ಶಿವಕುಮಾರ್ ಅವರು ಇತ್ತೀಚೆಗೆ ನಡೆಸಿದಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ, ನಾನು ಕುಮಾರಸ್ವಾಮಿ ಅವರು ಬಿಟ್ಕೊಟ್ಟು ಹೋದ ಬಳುವಳಿಯನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಐ ಆಮ್ ಜಸ್ಟ್ ಹಿಸ್ ಸಕ್ಸೆಸರ್. ಅವರು ಹಾಕಿ ಹೋದ ಬಿಡದಿ ವಿಚಾರದ ಸಹಿಗೆ ಗೌರವವನ್ನ, ಅವರು ತೆಗೆದುಕೊಂಡ ನಿರ್ಧಾರವನ್ನ ಅನುಷ್ಠಾನ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಹೊರತು ಇದರಲ್ಲಿ ನನ್ನ ಪಾತ್ರ ಏನಿಲ್ಲ ಅಂತ ಹೇಳಿ. ಅಲ್ಲಿಗೆ ಪಾಪದ ಕೂಸು ಅಂತ ಹೇಳಿ JDS ಏನ್ ಕರೀತಾ ಇದೆ, ಅದು ಕುಮಾರಸ್ವಾಮಿ ಅವರದ್ದೇ ಪಾಪದ ಕೂಸು ಅನ್ನೋದು ಅವರ ಆರೋಪ. 2006ನೇ ಇಸ್ವಿಲಿ ಏನು 5 ಟೌನ್ಶಿಪ್ಗಳನ್ನ ಬೆಂಗಳೂರು ಸುತ್ತಮುತ್ತಲೂ ಮಾಡಬೇಕು ಅನ್ನೋವಂಥ ಸಂದರ್ಭದಲ್ಲಿ ಇದೇ ಅಂದಿನ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಖರ್ಗೆ ಅವರು ಸದನದಲ್ಲಿ ಏನು ಮಾತಾಡಿದ್ದಾರೆ, 5 ಟೌನ್ಶಿಪ್ಗಳ ಬಗ್ಗೆ ಇವತ್ತಿನವರೆಗೂ ಅವರು ಚಕಾರ ಎತ್ತಿಲ್ಲ. ಯಾಕೆ ಇವತ್ತಿನವರೆಗೂ ಅವ್ರು ಮಾತಾಡ್ತಾ ಇಲ್ಲ? ಅಂದಿನ ಸದನದಲ್ಲಿ ಇದ್ದಂಥವರು ಸನ್ಮಾನ್ಯ ಖರ್ಗೆ ಅವರು ಮತ್ತು ಇದೇ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಅವತ್ತು ಇವ್ರು ಏನು ಹೇಳ್ತಾರೆ ಸದನದಲ್ಲಿ ಅಂತಂದರೆ, ಇವರ ವಿರೋಧ ಪಕ್ಷದ ನಾಯಕರಂತ ಖರ್ಗೆ ಸಾಹೇಬರು ಒಂದು ಮಾತನ್ನು ಹೇಳ್ತಾರೆ, ಇದು ಯಾವುದೇ ಕಾರಣಕ್ಕೂ ಈ ಟೌನ್ಶಿಪ್ ಮಾಡ್ತಾ ಇರ್ತಕ್ಕಂಥದ್ದು ಅವೈಜ್ಞಾನಿಕ, ಹಸಿರನ್ನು ನೀವು ನಾಶ ಮಾಡ್ತಾ ಇದ್ದೀರಾ ಅಂತಕ್ಕಂಥ ಪದ ಬಳಕೆ ಮಾಡ್ತಾರೆ. ಇವತ್ತು ಹಾಗಾದರೆ ನಿನ್ನೆ 15 ಲಕ್ಷ ನೀವೇನು ಮರಗಳು ನೆಡಕ್ಕೆ ಹೋಗ್ಬಿಟ್ಟು ಏನೇನು ಎಡವಟ್ಟು ಮಾಡ್ಕೊಂಡ್ರಲ್ವಾ, ಈಗ 10 ಲಕ್ಷ 50 ವರ್ಷ 100 ವರ್ಷ ಇರ್ತಕ್ಕಂಥ ಮರಗಳು ಕಡಿದ್ಬಿಟ್ಟು ಪರಿಸರದ ಬಗ್ಗೆ ನೀವು ಕಾಳಜಿ ಏನು ತೋರಿಸ್ತಾ ಇದ್ದಾರೆ. ನಂಬರ್ 1. ನಂಬರ್ 2, ಆವತ್ತು ನೀವು ಈ ಯಾವ ಒಂದು ಯೋಜನೆಯನ್ನು ಮಾಡ್ತಾ ಇದ್ದೀರಾ, ಈ ಯೋಜನೆ ಅವೈಜ್ಞಾನಿಕವಾಗಿದೆ, ಇದರಿಂದ ಏನು ಒಂದು ಹೈನುಗಾರಿಕೆ ಹೋಗುತ್ತೆ, ರೈತರು, ಬಡ ರೈತರು, ಸಣ್ಣ ರೈತರು, ಅತಿ ಸಣ್ಣ ರೈತರಿಗೂ ಅನ್ಯಾಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಸತ್ಯಶೋಧನಾ ಸಮಿತಿ ಮಾಡಿದ್ಯಾರು? ಇವತ್ತು H.K. ಪಾಟೀಲ್ ಜೀವಂತವಾಗಿ ಕಣ್ಮುಂದೆ ಇದ್ದಾರೆ. ಯಾಕೆ ಇವತ್ತಿನವರೆಗೂ ಅವ್ರು ಮಾತಾಡಿಲ್ಲ? ಹಾಗಾದರೆ ಸತ್ಯಶೋಧನಾ ಸಮಿತಿ ವರದಿ ಏನಾಯ್ತು ಇವತ್ತಿನವರೆಗೂ? ಸತ್ಯಶೋಧನಾ ಸಮಿತಿಯಲ್ಲಿ ಇರ್ತಕ್ಕಂಥದ್ದು ಹಸಿರು ನಾಶ ಆಗಬಾರ್ದು, ಪರಿಸರ ನಾಶ ಆಯಿತು ಅಂತಂದರೆ ಅಲ್ಲಿರ್ತಕ್ಕಂಥ ಒಂದು ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, 6 ಲಕ್ಷ ಏನು ಹಾಲು ದಿನನಿತ್ಯ ಅಲ್ಲಿ ಉತ್ಪಾದನೆಯನ್ನು ಮಾಡ್ತಾರೆ, 2.5 ಕೋಟಿ ಒಂದು ದಿನಕ್ಕೆ ಏನೊಂದು ರೇಷ್ಮೆ ವಿಚಾರದಲ್ಲಿ ಇವತ್ತು ಸಂಪಾದನೆ ಮಾಡ್ತಾ ಇದ್ದಾರೆ. ಹೂವು, ಹಣ್ಣು, ತರಕಾರಿಗಳನ್ನು ಏನು ಬೆಳೀತಾರೆ, ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು 9,600 ಎಕರೆ ನೀವೇನು ಸ್ವಾಧೀನ ಪಡಿಸ್ಕೋತಾ ಇದ್ದೀರಾ, ಅದರಲ್ಲಿ ಇರ್ತಕ್ಕಂಥವರಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿದ್ದಾರೆ. 1 ಕುಂಟೆ, 2 ಕುಂಟೆ, 3 ಕುಂಟೆ. ಈಗ ನಾವು ಆವತ್ತಿನ ದಿನ ನಿಮಗೊಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಆವತ್ತು ಏನು ರೇಟ್ ಒಂದು ಫಿಕ್ಸ್ ಮಾಡಿ ಸನ್ಮಾನ್ಯ ಕುಮಾರಣ್ಣ ಅವರು ಅವತ್ತು ಫಿಕ್ಸ್ ಮಾಡಿದ್ರು, ಆ ದುಡ್ಡಲ್ಲಿ ಏನಾದರೂ ಆಚೆ ಕಡೆ ಹೋಗಿ ಅವರೇನಾದರೂ ಒಂದು ಹೊಲಗಳನ್ನು ಏನಾದ್ರು ಜಮೀನನ್ನು ಖರೀದಿ ಮಾಡಿದರೆ ಅಲ್ಲಿಂದ ಬಿಟ್ಟು ಹೋಗಿ ಆವತ್ತು ಅವರಿಗೆ 1 ಎಕರೆ 1 ಲಕ್ಷ ರೂಪಾಯಿ 1 ಎಕರೆ ಬಂದಿರೋದು. ನೀವು ಕೊಡ್ತಾ ಇರ್ತಕ್ಕಂಥ ಇವತ್ತಿನ ಬೆಲೆ ವಿಚಾರದಲ್ಲಿ ನೀವು 1 ಕುಂಟೆ 2 ಕುಂಟೆ ಇರೋರಿಗೆ ಏನಾದರೂ ಒಂದು ರೈತ ಹೇಳ್ತಾನೆ, ಏನಂತ ಹೇಳ್ತಾನೆ, ನಾನು ನನ್ನ ಮಕ್ಕಳು ಮೊಮ್ಮಕ್ಕಳನ್ನ ಎಲ್ಲ ಆರಾಮಾಗಿ ಸಾಕೊಂಡು ಮನೆ ಮಠ ಕಾರು ಎಲ್ಲ ಇಟ್ಕೊಂಡು ನನ್ನ ಹೈನುಗಾರಿಕೆ ಮತ್ತು ಜೊತೆಯಲ್ಲಿ ರೇಷ್ಮೆ ಬೆಳ್ಕೊತಾ ಇದ್ದೀನಿ. ಇವತ್ತು ನನ್ನ ಏನಾದರೂ ನನ್ನ 4-5 ಕುಂಟೆ ಜಮೀನು ನಾನು ಮಾರಿದ್ರೆ ಬಿಡದಿಲ್ಲಿ ಇವತ್ತು 1 ಕೋಟಿ ರೂಪಾಯಿ ಇದೆ, ಒಂದು 30-40 ಸೈಟು. ಅವ್ರಿಗೆ ನಾನಿವಾಗ ವಯಸ್ಸಾಗಿದೆ, ನಾನೇ ಮನೇಲಿ ದುಡಿತಾ ಇರ್ತಕ್ಕಂಥ ನನಗಿವಾಗ ನೀವು ಕೆಲಸ ಕೊಡೋಕ್ಕೆ ನಿಮ್ಮ ಕೈಲಾಗುತ್ತಾ? ಅಥವಾ ನನ್ನ ಮಕ್ಕಳು ಮೊಮ್ಮಕ್ಕಳು ಕೆಲಸ ಕಾರ್ಯಗಳು ಕೊಡೋಕ್ಕಾಗುತ್ತಾ? ನೀವು ಕೊಟ್ಟಿರ್ತಕ್ಕಂಥ ಹಣ ಮುಗಿದ ಒಂದು ಖಾಲಿ ಸೈಟ್ಗಾದರೆ ನನ್ನ ಜೀವನದ ಪ್ರಶ್ನೆ ಏನು? ಅಂದಿನ 2006-7ನೇ ಇಸ್ವಿಲಿ ಯಾವೊಂದು ವಿರೋಧ ಪಕ್ಷವಾದಂಥ ಕಾಂಗ್ರೆಸ್ಸು ಇದಕ್ಕೆ ಮೂಲ ಕಾರಣ, ಪ್ರಬಲವಾಗಿ ವಿರೋಧ ಮಾಡಿದ್ದಕ್ಕೇ ಸ್ಪಷ್ಟವಾಗಿ ಸದನದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಹೇಳಿದ್ದಾರೆ, ನಾವು ಈ ಯೋಜನೆಯನ್ನು ಕೈ ಬಿಡ್ತಾ ಇದ್ದೀವಿ ಅಂತಕ್ಕಂಥದ್ದು ದಾಖಲೆಗಳ ಸಮೇತ ಕಡದಲ್ಲಿದೆ. ಯಾವುದೇ ಕಾರಣಕ್ಕೂ ಇದರಲ್ಲಿ ಎರಡನೇ ಮಾತಿಲ್ಲ. ಇವತ್ತು ನಿಮ್ಮ ದ್ವಂದ್ವ ನಿಲುವು ಯಾಕೆ? ಹಾಗಾದ್ರೆ ಏಕಾಏಕಿ ಇವತ್ತು ನಿಮಗೆ ಬದಲಾವಣೆ ಆಯ್ತು? ಅಲ್ಲ, ಕ್ಷಮೆ ಇರ್ಲಿ ಸರ್, ಕೈ ಬಿಟ್ಟಿದ್ದೀವಿ ಅಂತ ಹೇಳಿದ್ರ ಅಥವಾ ಮುಂದುವರಿಸೋದಿಲ್ಲ ಸದ್ಯಕ್ಕೆ ಅನ್ನೋದು ಹೇಳಿದ್ರ ಕುಮಾರಸ್ವಾಮಿ ಅವರು? ಈ ವಿಚಾರಕ್ಕೆ ಬಹಳ ಕನ್ಫ್ಯೂಷನ್ ಇದೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ನಾವು ಅಂದ್ರೆ ಅಂದಿದ್ದ ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರ ಕೈ ಬಿಟ್ಟಿದ್ದೇವೆ, ರೆಡ್ ಝೋನ್ ಅನ್ನ ತೆಗೆದಿದ್ದೇವೆ, ಇನ್ಮೇಲೆ ಅಲ್ಲಿ ಹಿಂದೆ ಹೆಂಗಿತ್ತು ಪರಿಸ್ಥಿತಿ ಅದೇ ಸ್ಥಿತಿಯನ್ನ ಸ್ಥಾಪಿಸುವ ಪ್ರಯತ್ನವನ್ನ ಮಾಡ್ತಿದ್ದೇವೆ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ. ಯಾವ ಅಧಿವೇಶನದಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದಾರೆ? ಮಾತನ್ನ ಹೇಳ್ತಾ ಇದ್ದೀನಿ. ಅಂದಿನ ಸದನದಲ್ಲಿ ಈ ಚರ್ಚೆ ನಡೆದಂತಹ ಸಂದರ್ಭದಲ್ಲಿ ಈ ಯೋಜನೆಯನ್ನ ನಿಲ್ಲಿಸ್ತಾ ಇದ್ದೀವಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಡತಗಳಲ್ಲಿದೆ. ದಯಮಾಡಿ ತೆಗೆದು ನೋಡಿ. ನೀವು ನಿಲ್ಲಿಸ್ತಾ ಇದ್ದೀವಿ ಅಂತಕ್ಕಂಥ ಸ್ಪಷ್ಟವಾಗಿದೆ. ಅದರಲ್ಲಿ ನೀವು ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಯಾರಿಗೂ ಕನ್ಫ್ಯೂಷನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಏನು ಒಂದು 493 ದಿನ ಇವರೆಗೂ ಕೂಡ ಇವತ್ತು ಆ ಭಾಗದಲ್ಲಿ ರೈತರೆಲ್ಲ ಕೂಡ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀರಾ. ಏಕಾಏಕಿ ನೀವು ಯಾರದೇ ಒಂದು ಅನುಮತಿ ಇಲ್ಲದೇ ನಾವು ಕೇಳಿರ್ತಕ್ಕಂಥದ್ದು ಒಂದೇ ಒಂದು ಯೋಜನೆ. ನೀವು ಹೇಳ್ತಾ ಇದ್ದೀರಾ, ನಾವು ಹೇಳ್ತಾ ಇದ್ದೀವಿ. ನಿಮ್ಮ ರೈತರ ಒಪ್ಪಿಗೆ ಏನಾದರೂ ಇದ್ದರೆ ದಯಮಾಡಿ, ರೈತರ ಒಪ್ಪಿಗೆ ಇದ್ದರೆ
ಒಪ್ಪಿಗೆ ಇದ್ದವ್ರ ಹತ್ರ ನೀವು ತಗೊಳ್ಳಿ, ಒಪ್ಪಿಗೆ ಇಲ್ದಿರ್ದವ್ರೆ ನೀವು ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದಿಲ್ಲ ಅನ್ನೋ ಮಾತು ಹೇಳಿದಂತ ಸಂದರ್ಭದಲ್ಲಿ ಸರಿ. ನಿಮ್ಮ ಜಿಲ್ಲಾಧಿಕಾರಿ ಇವತ್ತು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಜಿಲ್ಲಾಧಿಕಾರಿ ಏನ್ ಮಾಡ್ತಾ ಇದ್ದಾರೆ, ಹಿಂಬರುವ ಕೊಡಿ ಅಂತಕ್ಕಂಥದಕ್ಕೆ ನಿಮ್ಗೆ ಯಾಕೆ ಯೋಗ್ಯತೆ ಇಲ್ಲ ಇವತ್ತಿನವರೆಗೂ? ಕೊಡ್ಬೇಕಲ್ಲ ರೈತರಿಗೆ. ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಜಮೀನುಗಳು ಬಂದು ನಾವು ಮುಟ್ಟೋದಿಲ್ಲ ಅಂತಕ್ಕಂಥದ್ದು ಹೇಳಬೇಕಾಗಿತ್ತು. ಅವ್ರು ಇವತ್ತಿಗೂ ಕೂಡ ಅದನ್ನ ಮುಂದಕ್ಕೆ ಬರ್ತಾ ಇಲ್ಲ, ಹೇಳ್ತಾ ಇಲ್ಲ, ಬರೆದು ಅವರು ಆನ್ ಡಾಕ್ಯುಮೆಂಟೇಶನ್ ಕೊಡ್ತಾ ಇಲ್ಲ. ಯಾವ ಕಾರಣಕ್ಕೂ ಕೊಡ್ತಾ ಇಲ್ಲ? ಇದರ ಹಿಂದೆ ಇರ್ತಕ್ಕಂಥದ್ದು ಒಂದು ದೊಡ್ಡ ಕೈವಾಡ. ಸನ್ಮಾನ್ಯ ದೇವೇಗೌಡರು ಸೂಕ್ಷ್ಮವಾಗಿ ಒಂದು ಪದವನ್ನು ಬಳಕೆ ಮಾಡಿದ್ದಾರೆ. ಯಾರ್ಯಾರು ಸ್ಥಾನಮಾನಗಳು ಪಡ್ಕೊಳ್ಳೋದಕ್ಕೆ ಯಾವ ಒಂದು ಕಪ್ಪ ಕಾಣಿಕೆ ಕೊಡಬೇಕಾಗಿದೆ ಅವ್ರು ತೀರಿಸ್ಕೊಳ್ಳೋದಕ್ಕೆ ಇವತ್ತು ನೀವೇನೇನು